ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಪರಾಕ್ರಮದುಗ್ಧಾಬ್ಧೇಃ ಸಂಜಾತಃ ಕೀರ್ತಿಚಂದ್ರಿಕಾ ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದುರಂಜಸ. ಸತ್ಪರಾಕ್ರಮ ಸತ್ಶಿಷ್ಯಂ ಸತ್ಯಧೀರ ಗುರುಂ ಬುಧಂ ಸುವರ್ಣ ಪ್ರಾಣ ಸದ್ಭಕ್ತಂ ಸತ್ಯವೀರಮಹಂ ಭಜೆ. ಈ ದಿವಸ ಮಹಾನುಭಾವರಾದಂತಹ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಪವಿತ್ರವಾಗಿರತಕ್ಕಂತಹ ಕೊರ್ಲಳ್ಳಿ ಕ್ಷೇತ್ರದಲ್ಲಿದೆ. ತುಂಗಭದ್ರಾ ತೀರ, ಮುಂಡ್ರಿಗಿ ತಾಲೂಕು, ಗದಗ ಜಿಲ್ಲೆಯಲ್ಲಿ ಆ ಕೊರ್ಲಹಳ್ಳಿ ಬರ್ತದೆ. ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ವೃಂದಾವನ ಇದೆ. ಶ್ರೀಪಾದಂಗಳವರು ಅತ್ಯಂತ ಪವಿತ್ರವಾದಂತಹ ವಂಶ, ಕೊರ್ಲಹಳ್ಳಿ ವಂಶದಲ್ಲಿ ಅವತಾರ ಮಾಡ್ತಾರೆ. ಬೋಧರಾಯಾಚಾರ್ಯ ಎಂಬುದಾಗಿ ಇವರ ಪೂರ್ವಾಶ್ರಮದ ಹೆಸರು. ಬೋಧರಾಯಾಚಾರ್ಯ ಕೊರ್ಲಹಳ್ಳಿ ಎಂಬುದಾಗಿ. ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ತಗೊಳ್ತಾರೆ. ವೇದಾಂತ ಸಾಮ್ರಾಜ್ಯದಲ್ಲಿ ಅದ್ಭುತವಾಗಿರತಕ್ಕಂತಹ ಆಳ್ವಿಕೆಯನ್ನು ಮಾಡಿದ್ದಾರೆ. ಇವರ ವಾಂಗ್ಮಯ ಪ್ರಪಂಚಕ್ಕೆ ಇವರ ಕೃತಿಗಳು ತತ್ವಪ್ರಕಾಶಿಕಾ ಟೀಕಾ ಎಂಬುದಾಗಿ, ತಪ್ತಚಕ್ರಭೂಷಣ ಟೀಕಾ ಎಂಬತಕ್ಕಂಥ ಇನ್ನೊಂದು ಕೃತಿ. ಶ್ರೀಪಾದಂಗಳವರು ತಮ್ಮ ಜೀವಿತಾವಧಿಯಲ್ಲಿ ವಿಧವಾ ಪುನರ್ವಿವಾಹವನ್ನು ಬಹಳವಾಗಿ ಪ್ರತಿಭಟನೆ ಮಾಡಿದ್ರು, ಅದನ್ನು ಖಂಡನೆ ಮಾಡಿದ್ರು. ಅದರ ಖಂಡನೆಯ ಒಂದು ಕೃತಿಯನ್ನು ಮತಿಗರ್ ಗರ್ವ ನಿರ್ಪಣ ಎಂಬುದಾಗಿ ಒಂದು ಒಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಹೀಗೆ ಅನೇಕ ಶಿಷ್ಯರುಗಳನ್ನು ನಮಗೆ ಕೊಟ್ಟು, ಸತ್ಯಧೀರ ತೀರ್ಥ ಶ್ರೀಪಾದಂಗಳವರನ್ನು ನಮಗೆ ಕೊಟ್ಟು ಕೊರ್ಲಹಳ್ಳಿಯಲ್ಲಿ ವೃಂದಾವನಸ್ಥರಾಗ್ತಾರೆ. ಅಂತಹ ಸತ್ಯ ವೀರತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.